ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮ ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪ ಗಂಗಾವತಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಭೂಮಂಡಲದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಸಂಕಲ್ಪದಿಂದ ವೀರಶೈವ ಧರ್ಮವನ್ನು ಸ್ಥಾಪಿಸಿದರು. ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ ಹಾಗೂ ದುರ್ವಾಸ ಮಹರ್ಷಿಗಳಿಗೆ ವೀರಶೈವ ಸಿದ್ಧಾಂತವನ್ನು ಬೋಧಿಸಿ ಉದ್ಧರಿಸಿದರು. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸತ್ಕಾಂತಿಗಳು ಮಾನವ ಸಂಕುಲಕ್ಕೆ ಹೊಸ ಚೈತನ್ಯವನ್ನ ತುಂಬಿದವು. ಅಂತಹ ಮಹಾನ್ ಶಕ್ತಿಯ ಅವತಾರ ದಿನವನ್ನ ಜಯಂತಿ ಯುಗಮಾನೋತ್ಸವನ್ನಾಗಿ ರವಿವಾರ ದಿನಾಂಕ 29/3/2026 ಆಚರಿಸಲಾಗುವುದು. ಬೆಳಗ್ಗೆ 7 ಗಂಟೆಯಿಂದ 108 ಕುಂಭ ಕಳಸ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆಯು ಶ್ರೀ ಕಲ್ಮಠದಿಂದ ಬಸವಣ್ಣ ಸರ್ಕಲ್, ಗಾಂಧಿ ಸರ್ಕಲ್ ಮಾರ್ಗವಾಗಿ ಸಂಚರಿಸಿ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಮಠಕ್ಕೆ ಬಂದು ನಂತರ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ 12:30ಕ್ಕೆ ಧರ್ಮ ಜಾಗೃತಿ ಸಭೆ ನಡೆಯುವುದು. ಸಭೆಯ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಈ ಸಮಾರಂಭದಲ್ಲಿ ಹರಗುರುಚರ ಮೂರ್ತಿಗಳು, ವೀರಶೈವ ಬಾಂಧವರು, ಸಕಲ ಭಕ್ತಾದಿಗಳು, ರಾಜಕೀಯ ಧುರೀಣರು, ಎಲ್ಲಾ ಸಮಾಜದ ಗಣ್ಯಮಾನ್ಯರು ಭಾಗವಹಿಸುವರು. ಆದ ಕಾರಣ ಎಲ್ಲರೂ ತನು ಮನ ಧನಗಳ ಸಹಾಯ ಸಹಕಾರದೊಂದಿಗೆ ಭಾಗವಹಿಸಿ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೃಪಾ ಕಾರುಣ್ಯಕ್ಕೆ ಪಾತ್ರರಾಗಬೇಕೆಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಸೇವಾ ಕಮಿಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಸೇವಾ ಸಮಿತಿ ವತಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ಗಂಗಾವತಿ ಮತ್ತು ಮಹಿಳಾ ಘಟಕದಿಂದ ಆದಿ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಸಮಾರಂಭವನ್ನು ಇದೇ ದಿನಾಂಕ 29/3/2026 ಬೆಳಗ್ಗೆ 8 ಗಂಟೆಗೆ ಗಂಗಾವತಿಯ ಕಲ್ಮಠದ ಕಲ್ಯಾಣ ಮಂಟಪದಿಂದ ಕಂಚಿನ ಪ್ರತಿಮೆಯ ಕುಂಭಗಳೊಂದಿಗೆ ಹಾಗೂ ಕಲಾತಂಡದೊಂದಿಗೆ ಭವ್ಯವಾದ ಮೆರವಣಿಗೆ ಮುಖಾಂತರ ಗಂಗಾವತಿಯ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಧರ್ಮ ಜಾಗೃತಿ ಸಭೆ ಮತ್ತು ಪ್ರಸಾದ ಇರುತ್ತದೆ. ಈ ಒಂದು ಶುಭ ಸಮಾರಂಭದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಸಂದೇಶ ಸಾರಿದ ರೇಣುಕಾಚಾರ್ಯರ ಕೃಪೆಗೆ ತಾವು ಪಾತ್ರರಾಗಬೇಕೆಂದು ಈ ಮೂಲಕ ಸಮಸ್ತ ಗಂಗಾವತಿಯ ಜನತೆಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ. ಆದಿ ಜಗದ್ಗುರು ರೇಣುಕಾಚಾರ್ಯರು ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸುವ ಸದುದ್ದೇಶದಿಂದ ವೀರಶೈವ ಧರ್ಮವನ್ನು ಸ್ಥಾಪಿಸಿದರು. ಆ ವೀರಶೈವ ಧರ್ಮದ ಸ್ಥಾಪನೆಯಿಂದ ಸಕಲ ಜೀವಾತ್ಮರಿಗೆ ಒಂದು ಹೊಸ ಚೈತನ್ಯವನ್ನು ತುಂಬಿದಂಥ ಒಂದು ಶಕ್ತಿಯನ್ನು ಕೊಟ್ಟಂಥವರು ಆದಿ ಜಗದ್ಗುರುಗಳಾದ ಶ್ರೀ ರೇಣುಕಾಚಾರ್ಯರು. ಅಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಒಂದು ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ. ಪ್ರಥಮದಲ್ಲೇ ಜಗದ್ಗುರು ಆದಿ ರೇಣುಕಾಚಾರ್ಯರ ಪಾದಾರವಿಂದಗಳಿಗೆ ಪುಡಪಟ್ಟು ಗಂಗಾವತಿ ನಗರದ ಸಮಸ್ತ ನಾಗರಿಕರಲ್ಲಿ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಗಂಗಾವತಿ ಘಟಕ ಮತ್ತು ಮಹಿಳಾ ಘಟಕಗಳ ಎಲ್ಲರ ವಿನಂತಿಯ ಪೂರ್ವಕ ಎಲ್ಲರಲ್ಲಿ ಕೂಡ ಇವತ್ತು ವಿನಂತಿಸಿಕೊಳ್ಳೋದೇನೆಂದರೆ, ಗಂಗಾವತಿ ನಗರದಲ್ಲಿ ಏನು ನಡೀತಕ್ಕಂಥ 29ನೇ ತಾರೀಕು ನಡೀತಕ್ಕಂಥ ಯುಗಮಾನೋತ್ಸವ ರೇಣುಕ ಜಯಂತಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ಮತ್ತು ಯುವಕರ ಒಂದು ಜೊತೆಗೆ ಕೂಡ ಮಹಿಳೆಯರ ಜೊತೆಗೆ ಒಂದು ಕೂಡ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ 29ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕಲ್ಮಠದಿಂದ ಕುಂಭ ಮೆರವಣಿಗೆಗಳಿಂದ ವಾದ್ಯ ಮೇಳಗಳಿಂದ ಪ್ರಾರಂಭಗೊಂಡು ಗಂಗಾವತಿ ಚನ್ನಬಸವೇಶ್ವರ ಸ್ವಾಮಿ ಮಠಕ್ಕೆ 11 ಗಂಟೆಗೆ ತಲುಪಿ ತದನಂತರ 12 ಗಂಟೆಯ ನಂತರ ಧಾರ್ಮಿಕ ಸಭೆ ಇದೆ. ಆ ಸಭೆಯಲ್ಲಿ ಇರ್ತಕ್ಕಂಥ ಪೂಜ್ಯರು, ಗಣ್ಯರು ಮತ್ತು ರಾಜಕೀಯ ಧುರೀಣರು ಮತ್ತು ಇರ್ತಕ್ಕಂಥ ವಿದ್ವಾಂಸರು ಮತ್ತು ಎಲ್ಲರೂ ಕೂಡ ಅದರಲ್ಲಿ ಧರ್ಮ ಜಾಗೃತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆದ ಕಾರಣ ಗಂಗಾವತಿ ನಗರದ ಎಲ್ಲ ಸಕಲ ಸಮಸ್ತ ನಾಗರಿಕರು ತಾವೆಲ್ಲರೂ ಕೂಡ ಈ ರೇಣುಕಾ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏನು ಮಾಡ್ತಕ್ಕಂಥ ನಮ್ಮ ಯುವ ಮಿತ್ರರ ಏನು ಆಚರಣೆ ಮಾಡ್ತಕ್ಕಂಥ ಜಯಂತಿಗೆ ಯುಗಮಾನೋತ್ಸವಕ್ಕೆ ತಾವೆಲ್ಲರೂ ಸಹಕಾರ ಬೆಂಬಲವನ್ನು ಕೋರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಮುಗಿದ ನಂತರ ರೇಣುಕರ ಪ್ರಸಾದವನ್ನು ಕೂಡ
ಸ್ವೀಕರಿಸಿಕೊಳ್ಳಬೇಕು ತಾವೆಲ್ಲರೂ ಅಂತೇಳಿ ನಾನು ತಮ್ಮಲ್ಲಿ ಸಮನೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಜೈ ರೇಣುಕಾ, ಮುಂದೆ ರೇಣುಕಂ. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಆದಿ ಜಗದ್ಗುರು ರೇಣುಕರ ಯುಗಮಾನೋತ್ಸವ ದಿನಾಂಕ 29/3/2026 ರವಿವಾರದಂದು ಕಲ್ಮಠದ ಕಲ್ಯಾಣ ಮಂಟಪದಿಂದ ರೇಣುಕರ ಕಂಚಿನ ಪ್ರತಿಮೆ ಹಾಗೂ ಕುಂಭ ಕಳಸಗಳೊಂದಿಗೆ ಮೆರವಣಿಗೆ ಚನ್ನಬಸವ ಸ್ವಾಮಿ ಮಠಕ್ಕೆ ಬಂದು ತಲುಪುತ್ತದೆ. ನಂತರ CBS ಕಲ್ಯಾಣ ಮಂಟಪದಲ್ಲಿ ಧರ್ಮ ಜಾಗೃತಿ ಸಭೆ ಇರುತ್ತದೆ. ಗಂಗಾವತಿಯ ಸಕಲ ಸದ್ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಶ್ರೀ ರೇಣುಕಾಚಾರ್ಯ ಜಯಂತಿಯ ಯುಗಮಾನ ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇರುತ್ತದೆ. ಶ್ರೀ ಕಲ್ಮಠದಿಂದ 108 ಕುಂಭ ಮತ್ತು ವಿವಿಧ ಕಲಾ ತಂಡಗಳ ಮೆರವಣಿಗೆ ಇರುತ್ತದೆ. ಪ್ರತಿಯೊಬ್ಬರು ಗ್ರಾಮದ ಜನರು ಪ್ರತಿ ಹಳ್ಳಿಗಳಿಂದ ಎಲ್ಲರೂ ಬಂದು ಈ ವರ್ಷದಂತೆ ಈ ವರ್ಷ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ಧೂರಿಯಾಗಿ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬಂದು ಭಾಗವಹಿಸಿ ಶ್ರೀ ರೇಣುಕಾಚಾರ್ಯ ಕೃಪಾ ಆಶೀರ್ವಾದಕ್ಕೆ ಭಾಗವಹಿಸಬೇಕಂತ CBS ಕಲ್ಯಾಣ ಮಂಟಪದಲ್ಲಿ ಧರ್ಮಸಭೆ ಇರ್ತದೆ. ಅಲ್ಲಿ ಅನ್ನ ಪ್ರಸಾದ ಕೂಡ ಇರ್ತದೆ. ಕಾರ್ಯಕ್ರಮದ ನಂತರ ಸಮಸ್ತ ನಾಡಿನ ಗಂಗಾವತಿ ತಾಲೂಕಿನ ಜನರು ಎಲ್ಲರೂ ಬಂದು ಭಾಗವಹಿಸಿ ಶ್ರೀ ರೇಣುಕಾಚಾರ್ಯ ಕೃಪಾ ಆಶೀರ್ವಾದ ಪಡೆದುಕೊಳ್ಳಬೇಕಂತ ಕೇಳಿಕೊಳ್ಳುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 29/3/2026 ರವಿವಾರದಂದು ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯರ ಯುಗಮಾನೋತ್ಸವ ಜಯಂತಿಯನ್ನು ಆಚರಿಸಲಾಗುವುದು. ಈ ಜಯಂತಿಯಲ್ಲಿ ಶ್ರೀ ಕಲ್ಮಠ ಗಂಗಾವತಿಯಿಂದ ರೇಣುಕಾಚಾರ್ಯರ ಕಂಚಿನ ಪುತ್ಥಳಿಯೊಂದಿಗೆ ಮೆರವಣಿಗೆ ಸ್ಟಾರ್ಟ್ ಆಗಿ ಶ್ರೀ ಚನ್ನಬಸವ ಸ್ವಾಮಿ ತಾತನ ಮಠದಲ್ಲಿ ಕೊನೆಗೊಳ್ಳುವುದು. ನಂತರ ಧರ್ಮ ಪ್ರಚಾರ ಸಭೆ ಇರುತ್ತದೆ, ಜೊತೆಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ದಿನಾಂಕ 29/3/2026 ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಜಯಂತಿ ಇದ್ದು ಶ್ರೀ ಕಲ್ಮಠದಿಂದ ಕುಂಭ, ಕಳಸ ಮತ್ತು ಕಂಚಿನ ಪ್ರತಿಮೆ ವಿಶೇಷ ಕಲಾವಾದ್ಯಗಳಿಂದ ಮೆರವಣಿಗೆ ಪ್ರಾರಂಭಗೊಂಡು ಬಸವಣ್ಣ ಸರ್ಕಲ್, ಗಾಂಧಿ ವೃತ್ತ ಮತ್ತು CBS ಕಲ್ಯಾಣ ಮಂಟಪದವರೆಗೆ ಜರುಗುತ್ತದೆ. ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಧರ್ಮಸಭೆ ಜರುಗುವುದು. ತದನಂತರ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ದಯವಿಟ್ಟು ಗಂಗಾವತಿಯ ಎಲ್ಲ ನಾಗರಿಕರು, ವಾಣಿಜ್ಯೋದ್ಯಮಿಗಳು, ವ್ಯಾಪಾರಸ್ಥ ಬಂಧುಗಳು ಬಂದು ಶ್ರೀಗಳ ಆಶೀರ್ವಚನವನ್ನು ಸ್ವೀಕರಿಸಿ ಆಶೀರ್ವಚನವನ್ನು ಪಡೆದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ಎಲ್ಲ ಸಮಾಜ ಮುಖಂಡರಿಗೆ ನಮಸ್ಕಾರಗಳು. ಇದೇ ತಿಂಗಳು 29 ರವಿವಾರ ನಮ್ಮ ಶ್ರೀ ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಗಂಗಾವತಿಯಲ್ಲಿ. ಹಾಗೂ ಶ್ರೀ ಕಲ್ಮಠದಿಂದ ಕುಂಭ ಇರುತ್ತದೆ ಮತ್ತು ಬಾಜಾ ಭಜಂತ್ರಿಯಿಂದ ಮೆರವಣಿಗೆ ಅದ್ದೂರಿಯಾಗಿ ಮೆರವಣಿಗೆ ಇರುತ್ತದೆ. ಅಲ್ಲಿಂದ ಸೀದಾ ನಮ್ಮ CBS ಕಲ್ಯಾಣ ಮಂಟಪದಲ್ಲಿ ಮುಕ್ತಾಯಗೊಂಡು ಅಲ್ಲಿ ಧರ್ಮಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ಎಲ್ಲ ಗಂಗಾವತಿ ಸಮಾಜದ ಗ್ರಾಮೀಣ ಮುಖಂಡರು ಹಾಗೂ ಗಂಗಾವತಿ ನಗರದ ಎಲ್ಲ ಗುಡಿ ಹಿರಿಯರು ಪಾಲ್ಗೊಳ್ಳಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಬೇಕಾಗಿ ವಿನಂತಿ.